ಜಸ್ಟಿಸ್ ಕುಮಾರ್ ಅವರೇ, ಅಶೋಕ್ ಆರ್ನಳ್ಳಿ ಅವರೇ, ನಮ್ಮ ಜಯಸಿಂಹ ಅವರೇ, ನಮ್ಮ ಪುಟ್ಟರಾಜ್ ಅವರು, ಮೇಲ್ಕೋಟೆ ಮಾಲೀಕರವರು, ನಮ್ಮ ಶಾಸಕರು ಇದ್ದಾರೆ ಮೈಸೂರು, ಅವರು ಮೈಸೂರು ಮಾಲೀಕರು. ಸೊ ಇನ್ನ ಎಲ್ಲ ವೇದಿಕೆಯಲ್ಲೆಲ್ಲ ಗಣ್ಯರೆಲ್ಲ ಇದ್ದಾರೆ. ತಾವು ಇಷ್ಟೊಂದು ದೊಡ್ಡ ಧರ್ಮಸಭೆಯಲ್ಲಿ ಬೆಳಗ್ಗೆಯಿಂದ ಕೂತಿ ಮನಸ್ಸಿಗೆ ನೆಮ್ಮದಿ ತೆಗೆದುಕೊಳ್ಬೇಕು ಅಂತ ಕಾತರದಿಂದ ತಾವೆಲ್ಲ ಕೂತಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ರಾಜಕೀಯದವ್ರು ಏಂತಕ್ಕೆ ಕರೆದಿದ್ದಾರೋ ನನಗೆ ಗೊತ್ತಿಲ್ಲ. ನಮ್ಮ ಹುಡುಗರು, ನನ್ನ ಸ್ನೇಹಿತರು ಎಲ್ಲ ಇದಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನನಗಿಲ್ಲ, ನನ್ನ ಟೈಮ್ ಒಪ್ಕೊಬಿಟ್ಟಿದ್ದೀನಿ, ಕನಕಪುರದಲ್ಲಿ ಯಾವುದೋ ಕಾರ್ಯಕ್ರಮ ಅಂತ ಹೇಳಿದೆ. ಮಧ್ಯಾಹ್ನ ಆದ್ರಲ್ಲಿ ಬರಲೇಬೇಕು ಅಂತ ಹೇಳಿದ್ರು. ಆಯ್ತಪ್ಪ ಅಂತೇಳಿ ಬಹಳ ತಡವಾಗಿ ಬಂದಿದ್ದೇನೆ, ಕ್ಷಮಿಸಬೇಕು. ಧರ್ಮದ ಸಂಸತ್ ನಡೀತಾ ಇದೆ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗ್ ಬಂದು ಈ ಧರ್ಮ ಸಭೆಯಲ್ಲಿ ಇಂಥ ಪೂಜ್ಯರನ್ನೆಲ್ಲ ಭೇಟಿ ಮಾಡಿ ಅವ್ರ ದರ್ಶನ ಪಡೆದು ಇಂಥ ಹಿರಿಯರು ನೀತಿ ಧರ್ಮ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕೆಲವು ಹಿರಿಯರ ಮಾತುಗಳನ್ನು ಕೇಳಿ ಈ ಸಭೆಯಲ್ಲಿ ಭಾಗವಹಿಸಿದ್ದೇನಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾಗವಹಿಸಿದ್ದೇನೆ. ರಾಮಾನುಜ ವಿಶ್ವ ವಿಜಯ ಮಹೋತ್ಸವ ಈ ಆಹ್ವಾನ ಪತ್ರಿಕೆಯನ್ನು ಕೂಡ ನಾನು ನೋಡಿದೆ. ತಮ್ಮದೇ ಆದಂಥ ಒಂದು ಧರ್ಮ ಉಳಿಸ್ಲಿಕ್ಕೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು, ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋನು. ರಾಮಾನುಜಾಚಾರ್ಯರು ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ, ಮಾನವೀಯತೆಗೆ ತಲೆಬಾಗಬೇಕೇ ಹೊರತು ಅವಿವೇಕರಿಗಲ್ಲ ಅಂತ ಹೇಳಿ ಹಿಂದೆ ನೂರಾರು ಸಾವಿರಾರು ವರ್ಷಗಳಿಂದಲೇ ಈ ಮಾತನ್ನ ಹಾಡಿದ್ದು ಇತಿಹಾಸ ಪುಟದಲ್ಲಿ ಬರೆದಿದ್ದಾರೆ. ಇವತ್ತು ನಾವೆಲ್ಲ ಅವರ ನೆನಪು ಮಾಡಿಕೊಳ್ಳಲಿಕ್ಕೆ, ಅವರ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ, ಅವರು ನಡೆದಂಥ ಹೆಜ್ಜೆನ ನಾವು ಹಾಕ್ಲಿಕ್ಕೆ ಇವತ್ತು ನಾವೆಲ್ಲ ಪ್ರಯತ್ನ ಮಾಡಲಿಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಮೇಲ್ಕೋಟೆ ಇತಿಹಾಸ ನೋಡಿದ್ರೆ ಎಲ್ಲ ಹೊರಗಿದ್ದವ್ರಿಗೂ ಕೂಡ ಆ ದೇವರಲ್ಲಿ ನಂಬಿಕೆ ಬರಬೇಕು, ಎಲ್ಲ ಜಾತಿ ಧರ್ಮಕ್ಕೂ ಕೂಡ ಆ ಭಕ್ತಿಯಲ್ಲಿ ಭೇದ ಭಾವನೆ ಇರಬಾರದು ಅನ್ನೋದು ಆ ಇತಿಹಾಸ ಪುಟದಲ್ಲೇ ಅವರು ಮಾಡಿದ್ದ ಇತಿಹಾಸ ಚರಿತ್ರೆನ ನಾವು ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಭಕ್ತಿಯನ್ನ ನಾಶ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಕೇಳಿ ಆವತ್ತಿನ ಕಾಲದಲ್ಲಿ ಪ್ರತಿಪಾದನೆಯನ್ನ ಮಾಡಿದ್ರು ಅನ್ನೋದು ಕೂಡ ನಾನು ಓದಿದ್ದೇನೆ. 32 ವರ್ಷಗಳ ಕಾಲ ಈ ಕನ್ನಡ ನಾಡಿನಲ್ಲಿ ಬಹಳ ದೊಡ್ಡ ಧರ್ಮ ಪ್ರಚಾರವನ್ನು ಮಾಡಿ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಸಮಾನತೆಯ ತೋರಿಸುವುದನ್ನು ಕೂಡ ನಾವೆಲ್ಲ ಕೇಳಿದ್ದೇವೆ. ಅವರ ಇತಿಹಾಸ ಪುಟ ನಾನು ಮೆಲುಕಾಕೋದಾದ್ರೆ ನನಗೆ ನನ್ನ ಹಿಂದೆ ಬಾಲ್ಯದಲ್ಲಿ ಯಾವುದೋ ಒಂದು ಘಟನೆ ನನ್ನ ಮೇಷ್ಟ್ರು ನನಗೆ ಪಾಠ ಹೇಳಿದ್ ನನಗೆ ನೆನಪು ಇದೆ. ಏನದು ಅಂತಂದ್ರೆ, ಒಂದು ನಿಮಿಷ ಸ್ವಲ್ಪ ಪ್ಲೀಸ್. ನನಗೆ ಮೆಲುಕಾಕೋದಾದ್ರೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಂತೆ. ಆಗ ವಶಪಡಿಸ್ಕೊಳ್ಟಾಗ ಅಷ್ಟೊತ್ತಿಗೆ 2-3 ಭಾಗ ಪ್ರಪಂಚವನ್ನು ವಶಪಡಿಸ್ಕೊಂಡಿದ್ದಂತೆ. ಚಿಕ್ಕ ವಯಸ್ಸು ಅವನಿಗೆ, 32-33 ವರ್ಷ. ತನ್ನ ಗುರು ಅರಿಸ್ಟಾಟಲ್ ಭೇಟಿ ಮಾಡಬೇಕು ಅಂತ ಹೋದ್ನಂತೆ ಆಶೀರ್ವಾದ ಪಡಿಲಿಕ್ಕೆ. ಗುರುಗಳೇ, ನಾನು ಭಾರತ ಕಡೆ ಹೋಗ್ತಾ ಇದ್ದೀನಿ ಅಂತೇಳಿ. ಆಗ ತನ್ನ ಗುರು ಅರಿಸ್ಟಾಟಲ್ ಅವರು, ಹೌದಾ, ನೀನು ಭಾರತ ಕಡೆ ಹೋಗ್ತಾ ಇದೀಯಾ, ನೀನು ವಾಪಸ್ ಬರ್ತೀಯೋ ಇಲ್ಲೋ
ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಯಾಕೆ ಗುರುಗಳೇ ಇಲ್ಲ, ನೀನು ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತ ಹೇಳಿದಂತೆ. ಏನದೆ ಗುರುಗಳೇ 5 ವಸ್ತು? ಒಂದು ರಾಮಾಯಣದ ಗ್ರಂಥ, ಇನ್ನೊಂದು ಮಹಾಭಾರತದ ಗ್ರಂಥ ಭಗವದ್ಗೀತೆದು, ಮೂರನೇದು ಕೃಷ್ಣನ ಕೊರಳು, ನಾಲ್ಕನೇದು ಗಂಗಾ ಜಲ, ಮತ್ತೊಂದು ಇಂಥ ರಾಮಾನುಜಾಚಾರ್ಯ ಅಂತ ಒಬ್ಬ ತತ್ವಜ್ಞಾನಿ, ಅವ್ರು ಕರ್ಕೊಂಡು ಬಂದ್ರೆ ಇಡೀ ಭಾರತನೇ ವಶ ಪಡ್ಕೊಂಡಂಗೆ ಆಗ್ತದೆ ಅಂತ. ಯಾಕೆಂದ್ರೆ ನಮ್ಮ ಭಾರತದಲ್ಲಿ ಇಂಥ ದೊಡ್ಡ ಸಂತರು ಸಾಧುಗಳು ಈ ದೇಶವನ್ನ ಉಳಿಸಿರೋದಕ್ಕೆ, ಈ ಧರ್ಮ ಇರೋದಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಏನೋ ನೆಮ್ಮದಿ ಇದ್ದೇವೆ. ಇವತ್ತು ದೇವಾಲಯಗಳು ಏನಂತ ಕಟ್ತಾರೆ? ಏನಂತ ಕಟ್ಟಂತ ಸಂದರ್ಭ ಏನು? ನೆಮ್ಮದಿಯ ಬದುಕಿಗೋಸ್ಕರ. ಮನೇಲಿ ಏನಿಲ್ಲ ಅಂದ್ರೆ ಒಂದು ಸಣ್ಣ ಗುಡಿ ಯಾರು ಕಟ್ಕೊಂಡು, ಇಲ್ಲಾಂದ್ರೆ ಒಂದು ಸಣ್ಣ ಫೋಟೋ ಯಾರು ಇಟ್ಕೊಂಡು, ಒಂದು ವಿಗ್ರಹ ಇಟ್ಕೊಂಡು ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಅಲ್ಲಿ ನಿಮ್ಗೇನು ಕಾಣುವುದಿಲ್ಲ, ನಿಮ್ಗೆ ಏನು ನೋಡ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ನಿಮ್ಮ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಯಾರಿಗೂ ಗೊತ್ತಾಗದೆ ಹೋದಂಗೆ ನಾವು ದೇವರಲ್ಲಿ ನಮ್ಮ ಕಷ್ಟ ಸುಖವನ್ನ ಕೇಳ್ತೇವೆ. ದೇವಸ್ಥಾನಕ್ಕೆ ಹೋಗ್ತೇವೆ. ದೇವಸ್ಥಾನಕ್ಕೆ ಹೋದ್ರೆ ನಾವು ಮಧ್ಯ ಅಲ್ಲಿ ಅರ್ಚಕ ಇರ್ತಾನೆ. ಕೊನೆಗೆ ನಮ್ಗೆ ಆ ಭಾಷೆ ಗೊತ್ತಾಗೋದಿಲ್ಲ ಅಂತೇಳಿ ಕೊನೆಗೆ ಅರ್ಚಕನ ಮುಖಾಂತರ ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದು ಅಂತೇಳಿ ಅರ್ಚಕನ ಮುಖಾಂತರ ನಾವು ದೇವರ ಹತ್ರ ಹೋಗ್ಲಿಕ್ಕೆ ಪ್ರಯತ್ನವನ್ನ ನಾವು ಮಾಡ್ತೇವೆ. ಕೊನೆಗೆ ನೆಮ್ಮದಿ, ನಮ್ಮ ಬದುಕು, ನಮ್ಮ ಕಷ್ಟ ಸುಖ, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ನೆಮ್ಮದಿ ಸಿಕ್ಲಿ, ಒಳ್ಳೆ ಆರೋಗ್ಯ ಸಿಕ್ಲಿ ಅಂತ ಕೇಳೋಂಥ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಹಂಗೆ ಇಂಥ ಪುಣ್ಯ ಪುರುಷರು ಇವತ್ತು ರಾಮಾನುಜಾಚಾರ್ಯಂತವರು ಅವತ್ತು ಈ ದೇಶಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡಿ ನೆಮ್ಮದಿಯನ್ನು ಕಟ್ಟಿ ಎಲ್ಲ ಸಮಾಜದವರು ಕೂಡ ಶಾಂತಿ ಸಿಗಲಿ ಅಂತೇಳಿ, ಯಾವುದು ಕೂಡ ಅವರವರ ಬದುಕಿನಲ್ಲಿ ಒಂದು ಉತ್ತಮವಾಗಿ ಆಗಲಿ ಅಂತೇಳಿ ಒಂದು ಮಾರ್ಗದರ್ಶನ ಕೊಟ್ಟದ್ರಿಂದನೇ ಇವತ್ತು ನಾವೆಲ್ಲ ಇನ್ನ ಮನುಷ್ಯರಾಗಿ ನಾವಿನ್ನ ಉಳ್ಕೊಂಡಿದ್ದೇವೆ. ಆದ್ರಿಂದ ನಾನು ಹೇಳಿದಷ್ಟೇ, ನಿಮ್ಮ ಮಹಾಸಭಾ ಇದೆ, ನಿಮ್ಮ ಮಠ ಇದೆ, ಹಿರಿಯರು ಹೇಳಿದವ್ರೆ ಮನೆ ಹುಷಾರೋ ಮಠ ಹುಷಾರು ಅಂತ. ನಿಮ್ಮ ಮನೆ ಹೆಂಗ್ ಕಾಪಾಡ್ತೀರೋ ಹಂಗೆ ನಿಮ್ಮ ಮಠ, ನಿಮ್ಮ ಸಂಸಾರ, ನಿಮ್ಮ ಧರ್ಮಪೀಠವನ್ನ ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಈ ಕೈ ಅಸ್ತಸ್ಯ ಅಂದ್ರೆ ಈ ಕೈ ಇರದೆ ದಾನ ಮಾಡೋದಂತೆ, ಈ ಕಂಠ ಇರದೆ ಒಳ್ಳೆ ಮಾತನ್ನು ಕೇಳಲಿಕ್ಕಿದೆ, ಈ ಕಿವಿ ಇರದೆ ಒಳ್ಳೊಳ್ಳೆ ವಿಚಾರಗಳನ್ನ ಇವರೇನು ನಮ್ಮ ಎಲ್ಲ ಕೂಡ ಹಿರಿಯರೆಲ್ಲ ಮಾತಾಡಿದ್ರು ಅಂತವೆಲ್ಲ ಕೇಳಿ ಆನಂದವನ್ನು ಪಟ್ಟು ನಮ್ಮ ಬದುಕಿನಲ್ಲಿ ಪರಿಣಾಮವನ್ನ ಮಾಡ್ಕೊಳ್ಳಿಕ್ಕೆ ನಮ್ಮ ಪುಟ್ಟರಾಜ್ ಅವರು ಅವ್ರದ್ದು ಎಲ್ಲ ಕಲ್ಲು ಏರಿಯಾ ಎಲ್ಲ. ನಾನು ಕೂಡ ಕನಕಪುರದಿಂದ, ನಮ್ಮ ಕಡೆನೂ ಕಲ್ಲುಗಿಲ್ಲೆಲ್ಲ ಇದೆ. ನನ್ನ ಯಾವಾಗಲೂ ಕನಕಪುರದ ಬಂಡೆ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ನನ್ನ ಯಾಕೆ ಬಂಡೆ ಅಂತ ಕೇಳ್ತಾರೆ? ಅದು ಕಲ್ಲು ಪ್ರಕೃತಿ, ಅದನ್ನ ಕಡದರೆ ಆಕೃತಿ, ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಹೇಳ್ತಾ ಇರ್ತೀನಿ. ಈ ಕಲ್ಲನ್ನ ಚಪ್ಪಡಿ ಯಾರು ಮಾಡ್ಕೋಬಹುದು, ಜಲ್ಲಿ ಯಾರು ಮಾಡ್ಕೋಬಹುದು, ದಿಂಡಾರು ಕಟ್ಬೋದು, ಇಲ್ಲ ಗರಡ್ಗಂಬಾರು ಮಾಡ್ಬೋದು. ಕೊನೆಗೆ ಏನು ಇಲ್ಲ ಅಂತಂದ್ರೆ ವಿಗ್ರಹನಾರು ಮಾಡಿ ಅದನ್ನ ಪೂಜೆನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಹಂಗೆ ಇವತ್ತು ನಾವೆಲ್ಲ ಸೇರಿ ಇವತ್ತು ಮೂರ್ತಿಗಳಿಗೆ ಭಗವಂತನಲ್ಲಿ ಇವತ್ತು ಶ್ರೀಗಳು ಒಂದು ದೊಡ್ಡ ನಿಮ್ಮನ್ನೆಲ್ಲ ಸೇರಿಸಿ ಕೊನೆಗೆ ಏನ್ ತಿಕ್ಕಿಲಿ ಕರೆದಿದ್ದಾರೆ, ಅವ್ರಿಗೇನು ಕೊಡೋದಿಲ್ಲ, ನಿಮ್ಗೆ ನೆಮ್ಮದಿ ಕೊಡಬೇಕು, ಶಾಂತಿ ಕೊಡಬೇಕು ಅಂತೇಳಿ ಇವತ್ತು ಇಂಥ ಒಂದು ಧರ್ಮ ಸಭೆಯಲ್ಲಿ ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಇಲ್ಲಿಗೆ ಬಂದಿದ್ದು ಅವ್ರ ಹತ್ರ ಏನು ತಗೊಂಡು ಹೋಗ್ಲಿಕ್ಕಲ್ಲ. ನಾನು ಬಂದಿರೋದು ನನಗೂ ಒಂದೇನಾದ್ರು ಸ್ವಲ್ಪ ನೆಮ್ಮದಿ ಶಾಂತಿ ಸಿಕ್ಲಿಕ್ಕೆ ಆಶೀರ್ವಾದ ಮಾಡಿದ್ರೆ ಸಾಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ನನಗೆ ಆಶೀರ್ವಾದ ಸಾಕು, ಇನ್ನೇನು ಬೇಡ. ಇಷ್ಟು ಹೇಳಿ ನಾನು ಒಂದು ಹೇಳಲಿಕ್ಕೆ ನಾನಿದ್ದೇನೆ. ನಾನು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ಈ ಅಖಿಲ ಕರ್ನಾಟಕ ಏನು ಶ್ರೀ ವೈಷ್ಣವ ಮಹಾಸಭೆದೋ, ಈ ಸಮಾಜದ್ದೋ, ಮಠದ್ದೋ ಏನೇ ಕೆಲಸ ಕಾರ್ಯ ಇದ್ರೂ ಕೂಡ ನನ್ನ ಮನೆ ಕೆಲಸ ಅಂತೇಳಿ ಶ್ರದ್ಧಾಭಕ್ತಿಯಿಂದ ನಾನು ಈ ನನ್ನ ಅವಧಿಯಲ್ಲಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ವಂದಿಸಿ ಶುಭ ಹಾರೈಸಿ, ಮತ್ತು ನಮ್ಮ ಸ್ನೇಹಿತರು ಒಂದು ಅರ್ಜಿ ಕೊಟ್ಟಿದ್ದಾರೆ ನನಗೆ. ಏನಪ್ಪಾ ಅಂದ್ರೆ ಶ್ರೀ ವೈಷ್ಣವ ಜನಾಂಗ ಎನ್ನುವ ಒಂದು ಜಾತಿ, ಇದನ್ನ ಕರ್ನಾಟಕ ಜಾತಿ ಪಟ್ಟಿಯಲ್ಲಿ ಸೇರಿಸಿ ಕರ್ನಾಟಕ ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಬೇಕು ಅಂತೇಳಿ
ಹೇಳಿದ್ದಾರೆ. ಅಂದರೆ ನಿಮ್ಮನ್ನ ಸಮಾಜ ಗುರುತಿಸ್ಲಿ ಅಂತ ಅವರು ಹೇಳಿದ್ದಾರೆ. ನೋಡೋಣ ಇದನ್ನ ಏನು ತಿಳ್ಕೊಂಡು ಈಗ ಸ್ಟೇಜ್ ಮೇಲೆ ಕೊಟ್ಟರು ನನಗೆ ನಮ್ಮ ಹುಡುಗ, ನಮ್ಮ ಡೈರೆಕ್ಟ್ರವನು, ನಮ್ಮ ಸ್ನೇಹಿತ, ನಿಮ್ಮೆಲ್ಲರ ಪರವಾಗಿ ಇದನ್ನು ನಾನು ಮುಂದಕ್ಕೆ ಚರ್ಚೆ ಮಾಡಿ ಖಂಡಿತ ನನ್ನ ಕೈಲಿ ಏನು ಸಹಕಾರ ಕೊಡೋಕ್ಕಾಗ್ತದೋ ಅದನ್ನ ಮಾಡಲಿಕ್ಕೆ ಬದ್ಧನಿದ್ದೇನೆ. ಶ್ರೀಗಳದು ನಿಮ್ಮದು ಎಲ್ಲರದು ನನ್ನ ಮೇಲೆ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಅತ್ಯದ್ಭುತವಾಗಿ ತಮ್ಮ ವಿಷಯವನ್ನು ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ಮಾನ್ಯ ಸ್ವಾಮಿಗಳು ಈಗ ಸನ್ಮಾನವನ್ನು ಮಾಡ್ತಾರೆ. ದಯವಿಟ್ಟು ಒಂದು ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಿ.